ಹಲೋ ನಮಸ್ಕಾರ. ಇವತ್ತು ನಾನು ಬಂದಿದ್ದೀನಿ ಆರತಿ ಉಕ್ಕಡ ದೇವಸ್ಥಾನಕ್ಕೆ. ಇದು ಆರತಿ ಉಕ್ಕಡದ ಅಹಲ್ಯ ದೇವಿ ದೇವಸ್ಥಾನ. ಇವತ್ತು ಶುಕ್ರವಾರ ಹುಣ್ಣಿಮೆ ಬೇರೆ ಆಗಿತ್ತು. ಸೊ ಹಂಗಾಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಪ್ರತಿ ಸಲ ನಾವು ಅಮಾವಾಸ್ಯೆಗೆ ಬರ್ತಿದ್ದೆ, ಬಟ್ ಒಂದೆರಡು ಸಲ ಅಮಾವಾಸ್ಯೆನೂ ಕೂಡ ಮಿಸ್ ಆಗಿತ್ತು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಹೋಗೋಣ ಅಂತ ಅನ್ನಿಸ್ತು. ಸೊ ಹಂಗಾಗಿ ಬಂದೆ. ದೇವಸ್ಥಾನ ಚಿಕ್ಕದಿದ್ರೂ ಸಿಕ್ಕಾಪಟ್ಟೆ ಪವರ್ಫುಲ್ ಆ್ಯಂಡ್ ಫೇಮಸ್ ಕೂಡ. ಸುಮಾರು ಕಡೆಯಿಂದ ಬರ್ತಾರೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಎಂತೂ ಫೇಮಸ್ ಅಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೆ ಮತ್ತು ಬಿಸ್ನೆಸ್ಗೆ ಏನಾದರೂ ರಿಲೇಟೆಡ್ ಆಗಿದ್ರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ತಡೆ ಅಂತ ಹೊಡಿತಾರೆ, ಅದಕ್ಕೆ ಈ ದೇವಸ್ಥಾನ ಸಖತ್ ಫೇಮಸ್ಸು. ಹರಕೆ ಮಾಡ್ಕೊಂಡಿರೋರು ಕೂಡ ನಾನ್ ವೆಜ್ ಅಡುಗೆ ಎಲ್ಲ ಮಾಡಿಸಿ ಊಟಕ್ಕೆ ಹಾಕ್ತಾರೆ. ಇಲ್ಲೇನು ಕಾಣ್ತಿದೆ ಇಲ್ಲೇ ತಡೆ ಹೊಡಿಯೋದು. ಇವತ್ತು ಹುಣ್ಣಿಮೆ ಅಷ್ಟೊಂದೇನು ಜನ ಇರಲ್ಲ, ಬಟ್ ಅಮಾವಾಸ್ಯೆ ಟೈಮಲ್ಲಿ ಬಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಈ ತಡೆ ಹೊಡ್ಸೋಕ್ಕೇ ಲೈನಲ್ಲಿ ನಿಂತಿರ್ತಾರೆ. ದರ್ಶನ ಎಲ್ಲ ಆಯಿತು. ಹಂಗೆ ಗಾಡಿ ಪೂಜೆ ಕೂಡ ಮಾಡಿಸ್ಬೇಕಾಗಿತ್ತು. ಅದನ್ನು ಮಾಡಿಸ್ಕೊಂಡು ಮೈಸೂರಿಗೆ ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ, ಎಕ್ಸಿಬಿಷನ್ಗೆ ಹೋಗೋಣ ಅಂತ. ಸೊ ಮಳೆ ಬರೋ ಹಂಗಿದೆ, ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾವು ಮೈಸೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಬಟ್ ಎಕ್ಸಿಬಿಷನ್ ನೋಡಬೇಕಿತ್ತಲ್ಲ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡುವ, ಅಟ್ಲೀಸ್ಟ್ ಮಳೆ ನಿಲ್ಲುತ್ತೇನೋ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟುಡಿಯೋಗೆ ಬಂದ್ವಿ. ಇಲ್ಲೇನಂತ ಆಫರ್ಸ್ ಏನೂ ಇರಲಿಲ್ಲ, ಸುಮ್ಮನೆ ಹಂಗೆ ಓಡಾಡಿಕೊಂಡು 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಳೆ ನಿಲ್ಲೋ ತನಕ. ಟೀ ಶರ್ಟ್ ಬೇಕಿತ್ತು ಡೈಲಿ ಯೂಸ್ಗೆ, ಅದೊಂದಷ್ಟು ತೊಗೊಂಡೆ. ಅದಾದಮೇಲೆ ಇನ್ನೇನೂ ಶಾಪಿಂಗ್ ಮಾಡಿಲ್ಲ. ಯಾವುದೇ ಆಫರ್ ಇರಲಿಲ್ಲಲ್ಲ, ಸೊ ಏನೂ ಆ ಕಡೆ ನೋಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಒಂದಷ್ಟು ಟೀ ಶರ್ಟ್ ತೊಗೊಂಡು ಇಲ್ಲಿಂದ ಹೊರಡೋ ಟೈಮ್ಗೆ ಮಳೆ ನಿಲ್ತು. ಸೊ ಸ್ವಲ್ಪ ಹೊತ್ತು ಎಕ್ಸಿಬಿಷನ್ ನೋಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಟೆ. ಇಲ್ಲಿ ಬಂದರೆ ಯಾರೂ ಜನ ಇಲ್ಲ, ಎಲ್ಲ ಖಾಲಿ ಹೊಡಿತಾ ಇದ್ದರು. ಸೊ ಒಳಗಡೆ ಇರ್ಬೋದೇನೋ ಅಂದ್ಕೊಂಡು ಹೋದ್ರೆ ಒಳಗಡೆ ಪರವಾಗಿಲ್ಲ, ಸ್ವಲ್ಪ ಜನ ಇದ್ದರು. ಬಟ್ ಟಿಕೆಟ್ ಕೌಂಟ್ರಲ್ಲೇ ಆಗಲಿ ಎಲ್ಲೂ ಜನ ಇರಲಿಲ್ಲ. ಮಳೆಲ್ಲ ನೀರನ್ನೆಲ್ಲ ನಿಂತಿತ್ತು ಮುಂದೆ. ಸೊ ಬಂದಿದ್ದೀವಲ್ಲ, ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಹೋಗ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಈ ಥರ ಬ್ಯಾಂಗಲ್ ಶಾಪ್ ಸಿಗುತ್ತೆ. ಅದಾದಮೇಲೆ ಈ ಆಪೋಸಿಟು ಈ ಥರ ಪ್ಲಾಸ್ಟಿಕ್ ಅಂಗಡಿ ಕ್ಯೂಟಾಗಿರೋ ಐಟಮ್ಗಳು ಸಿಗುತ್ತೆ. ಚೆನ್ನಾಗಿತ್ತು, ರೀಸನಬಲ್ ಪ್ರೈಸಿಗೆ ಚೆನ್ನಾಗಿತ್ತು. ಈ ಥರ ಏನು ಡಬ್ಬ ಕಾಣ್ತಿದೆ, ಇದು ನಾವೇನಾದರೂ ಮನೇಲೇ ಹೋಮ್ ರೆಮಿಡಿ ಥರ ಏನಾದರೂ ಫೇಸ್ ಕ್ರೀಮು ಆ ಥರ ಏನಾದರೂ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಂದರೆ ಈ ಥರ ಡಬ್ಬಗಳು ಯೂಸ್ ಆಗುತ್ತೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು. ಅದಾದಮೇಲೆ ಇದು ಫ್ರಿಜ್ ಮ್ಯಾಗ್ನೆಟು, ಮೈಸೂರಿಗೆ ರಿಲೇಟೆಡಾಗಿ ಏನೇನು ಫ್ರಿಜ್ ಮ್ಯಾಗ್ನೆಟ್ ಬರುತ್ತೋ ಸೊ ಆ ಥರದ್ದೆಲ್ಲ ಇಟ್ಟಿದ್ರು. ಇದೊಂದು ಕ್ಯೂಟ್ ಅನ್ನಿಸ್ತು, ಚೆನ್ನಾಗಿತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಡೆಕೋರ್ ಐಟಮು. ಇದು ಒಂಥರ ಸೌಂಡ್ ಬರುತ್ತೆ, ಅಂದರೆ ಗಾಳಿ ಬಂದಾಗ ಅದರೊಳಗಡೆ ಒಂದೇನೋ ಲೂಪ್ ಕೊಟ್ಟಿರ್ತಾರೆ, ಅದು ಟಚ್ ಆಗಿಬಿಟ್ಟು ಸೌಂಡ್ ಬರುತ್ತೆ. ಅದೊಂದು ಚೆನ್ನಾಗಿತ್ತು, 100 ರೂಪೀಸ್ ಅಂತೆ. ಅದಾದಮೇಲೆ ಈ ಬ್ಯಾಂಗಲ್ ಶಾಪು, ಇದು ಏನು ಸ್ಪೆಷಲ್ ಬ್ಯಾಂಗಲ್ ಅಂತಂದರೆ ಮಣ್ಣಿಂದ ಮಾಡಿರೋ ಬ್ಯಾಂಗಲ್ಸ್ಗಳು, ಚೆನ್ನಾಗಿತ್ತು. ಅದಾದಮೇಲೆ ಇದು ರಾಜಸ್ಥಾನ್ ರಿಲೇಟೆಡು ಈ ಸ್ಟೋನಿಂದ ಏನು ಕಲಾಕೃತಿಗಳು ಮಾಡಿರ್ತಾರೋ ಆ ಥರ ಶಾಪು. ಇದೂ ತುಂಬ ಚೆನ್ನಾಗಿತ್ತು. ಬಟ್ ಪ್ರೈಸ್ ವೈಸ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾಯಿದ್ರು.
ಇದೊಂದು ಕಲರ್ಫುಲ್ ಶಾಪು, ಅಂದರೆ ಇದು ಸೋಲಾ ವುಡ್ಡಿಂದ ಮಾಡ್ತಾರಲ್ಲ ಫ್ಲವರ್ಸು, ಆ ಥರದ್ದು ಶೋಗೆ ಡೆಕೋರೇಟಮ್ಗೆ ಹಿಡಿದು. ಇಲ್ಲಿ ಕಾಣ್ತಿದೆಯಲ್ಲ ವಾಸು, ಅದಕ್ಕೆ 250 ಹೇಳಿದ್ರು. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಸೊ ನಾವು ಅದೇನು ತೊಗೊಂಡಿಲ್ಲ, ಬರೀ ಹೂಗಳದ್ದು ಸ್ಟಿಕ್ ಅಷ್ಟೇ ತೊಗೊಂಡ್ವಿ. ಜಸ್ಟ್ ಒಂದು ಅರ್ಧ ನೋಡಿದ್ವಿ ಅನಿಸುತ್ತೆ, ಆವಾಗಲೇ ಲೈಟೆಲ್ಲ ಆಫ್ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಇದು ಲಾಸ್ಟು ಫುಡ್ ಸ್ಟ್ರೀಟು. ಇಲ್ಲಿ ಒಂದು ರೆಗ್ಯುಲರಾಗಿ ಎಲ್ಲರೂ ತೊಗೊಳ್ಳೋ ಅಂಥ ಪಾಪಡ್ ತೊಗೊಂಡು ಮತ್ತು ಬಜ್ಜಿ ತಿಂದ್ವಿ. ಸೊ ಇವಾಗ ಇಲ್ಲಿಂದ ಹೊರಟು ಊಟಕ್ಕೆ ಬಂದ್ವಿ. ಇದು ಆಂಧ್ರ ರುಚುಲಿಗೆ ಬಂದಾಗೆಲ್ಲ ಈ ಫ್ಲವರ್ ಮೇಲೆ ಕಣ್ಣಿರೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಎಕ್ಸಿಬಿಷನಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ತೊಗೊಂಡಿದ್ದು ಇದು ಸೋಲಾ ವುಡ್ದು ಫ್ಲವರ್ಸು. ಅದಾದಮೇಲೆ ಈ ಆಯಿಲ್ ಬಾಟಲ್ಸು ಕ್ಯೂಟಾಗಿತ್ತು. ಒಂದು 250 ml ಆಯಿಲ್ ಹಿಡಿತಾ ಇತ್ತು. ಸೊ ಚೆನ್ನಾಗಿತ್ತಂತ ಅದನ್ನು ತೊಗೊಂಡೆ 2. ಇದು ಸರ್ವಿಂಗ್ ಪ್ಲೇಟ್ ಕಮ್ ಬೌಲ್ ಅಂತ, ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸ್ನ ಸರ್ವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದಕ್ಕೆ 40 ರುಪೀಸು. ಅದು ಕೂಡ 3 ತೊಗೊಂಡೆ. ಅದು ಬಿಟ್ಟರೆ ಇದು ವಾಟರ್ ಡ್ರಾಪ್ ಇಯರಿಂಗ್ಸು. ಇದು ವೆಲ್ವೆಟ್ ಮೆಟೀರಿಯಿಂದ ಮಾಡಿರ್ತಾರೆ. 100 ರುಪೀಸ್ಗೆ 3 ಪೇರ್ಸು. ಇದು ಕೂಡ ತೊಗೊಂಡೆ. ನೆಕ್ಸ್ಟು ಇದು ಮಡ್ ಬ್ಯಾಂಗಲ್, ಇದನ್ನು ಕೂಡ ತೊಗೊಂಡೆ. ಇದು 6 ಪೇರ್ಸ್ ತೊಗೊಂಡೆ. ಒಂದೇ ಸೈಜು, ಕಲರ್ ಮಾತ್ರ ಡಿಫ್ರೆಂಟು. 6 ಪೇರ್ಸ್ ತೊಗೊಂಡೆ. ನೋಡಲಿಕ್ಕೆ ಚೆನ್ನಾಗಿದೆ, ಬಟ್ ಬಾಳಿಕೆ ಹೆಂಗೆ ಬರುತ್ತೋ ಗೊತ್ತಿಲ್ಲ. ನೋಡಲಿಕ್ಕೆ ಒಂಥರ ಅಟ್ರಾಕ್ಟಿವಾಗಿ ಚೆನ್ನಾಗಿತ್ತು ಅಂದ್ಬಿಟ್ಟು ಇದನ್ನು ತೊಗೊಂಡೆ. ನಾವು ಆಲ್ಮೋಸ್ಟ್ ಒಂದು 30 to 40 ಮಿನಿಟ್ಸ್ ಅಷ್ಟೇ ಎಕ್ಸಿಬಿಷನ್ ಓಡಾಡಿದ್ದು. ಸೊ ಶಾಪ್ಸ್ ಇನ್ನೂ ಬೇಜಾನಿತ್ತು. ಕ್ಲೋಸ್ ಮಾಡ್ತಾ ಇರೋದ್ರಿಂದ ನಾವು ಮನೆಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದುಬಿಟ್ವಿ. ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ನೊಂದು ಸಲ ಹೋಗಬೇಕು. ಸೊ ಹೋದಾಗ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ